ಹೇಳಿದ್ರಲ್ಲ ಪಾಯಿಂಟ್. ಭೂಗೋಳದಿಂದ ಏನ್ರ ಆ ಶಬ್ದಗಳು ನಮಗೆ ತಿಳಿದಿಲ್ಲ. ಟ್ರಾನ್ಸ್ಲೇಷನ್ ಅದನ್ನು ಓದಿಬಿಟ್ರೆ ಏನು ಅಧ್ಯಕ್ಷ, ಇದು ವಿಧಾನಸಭೆದ ಒಂದು ಪ್ರಶ್ನೆ ಇದೆ. The Legislative Assembly can override the Legislative Council by passing the bill for the second time and not vice versa. ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರತ್ತ, ಯಾವ ಅಧಿಕಾರಿ ನೋಡ್ದೋ ಯಾವ ಮೆಂಬರ್ ನೋಡ್ದೋ. ವಿಧಾನಸಭೆ 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದ್ರಿ ನೋಡಿ ನಮಗೆ ಓದ್ಲಾಕ್ ಬರಲಾಗೈತೆ. ಓಕೆ, ಮುಂದೆ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಏನ್ರಿ ಅಧ್ಯಕ್ಷರೇ, ಇದು ಪರಿಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನು ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ. ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನನಗೊಂದು, ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ, ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರತ್ತ ಅವ್ರ ಮನೆಗೆ. ಅಧ್ಯಕ್ಷ ಕರೆದು AC ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ 1,20,00,000 ಡಿಮ್ಯಾಂಡ್ ಮಾಡೋದು. ಮುಂದೆ ಪಾಪ ಕಣ್ಣೀರಾಯ್ತು ಬರ್ದಿದ್ದಾನೆ, ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ. ಮುಂದೆ ಅಧ್ಯಕ್ಷರೇ ಏನು ಹೇಳೋದತ್ತ, ನನ್ನ ಕಡೆ ಸರ್ ನಾ ಬಡೋದೀನಿ, ನಾ ಎಲ್ಲಿ 1,20,00,000 ಕೊಡ್ಬೇಕಾಗ್ತದ ತಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಜಾತಿಗೆ ಒಂದು ಕನ್ಯೆ ಇದೆ, ಅದು ನೀ ಲಗ್ನ ಆದರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ. ಅದಕ್ಕೂ ಒಪ್ಪದೇ ಇದ್ದಾಗ ಬರೀ 1 ಮಾರ್ಕ್ಸ್ನಲ್ಲಿ ಒಂದು KS ಪರೀಕ್ಷೆದಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷ. ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಈ KPSC. ಓಕೆ, ಈ ಪರಿಸ್ಥಿತಿಯೊಳಗೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ನಾ ಕೈ ಮುಗಿದು ಕೇಳ್ಕೊತೀನಿ, ಆ ವಿದ್ಯಾರ್ಥಿಗಳ ಪರವಾಗಿ ಪುನರ್ ಪರೀಕ್ಷೆ ಮಾಡಿದ ಮೇಲೆ ಒಂದು ಫೈನಲ್ ಮಾಡಿ. ಗೋವಿಂದ ತಾವೇ ಮುಖ್ಯಮಂತ್ರಿದಾಗ ಗೋವಿಂದ ಗೌಡರು ಇವತ್ತು ಶಿಕ್ಷಕರ ಅಪಾಯಿಂಟ್ಮೆಂಟ್ ಯಾವ್ದಾರು ಒಂದರ ಆರೋಪ ಬರ್ತಾವ್ರೆ. ಇಲ್ಲಿವರೆಗೆ ನಾನು 94 ML ಇದ್ದೆ. 1,00,000 ಜನ ನಿಮ್ಮ ಸರ್ಕಾರ ಉಪಮುಖ್ಯಮಂತ್ರಿ ಇದ್ದ ಸಿದ್ದರಾಮಯ್ಯನವರು ಒಂದು ಗೋವಿಂದ ಗೌಡರು ಮಾಡೋದಂತ ಇವತ್ತು ಫೋಟೋ ಹಾಕ್ತಾರೆ. ಆದರೆ ಒಬ್ಬ ವಿದ್ಯಾರ್ಥಿ ಒಬ್ಬ KPSC ಮೆಂಬರ್ ಮನೆಗೆ ಹೋದಾಗ ಅವ್ರ ಮನೆಯಾಗ ಫೋಟೋ ಯಾರು ಇದ್ದು ಗೊತ್ತೇನೆ ಅಧ್ಯಕ್ಷರ? ಅಂಬೇಡ್ಕರ್ ಅವ್ರ ಫೋಟೋ ಇರಲಿಲ್ಲ, ಮಹಾತ್ಮ ಗಾಂಧಿ ಇದಿರಲಿಲ್ಲ. ಯಾರ್ದಿತ್ತಂದ್ರೆ ಅವತ್ತು ಯಾವ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಮಾಡಿದ್ದಲ್ಲ ಅವರು ಅವ್ರ ಮಗನ ಫೋಟೋ ಅವ್ರ ಮನ್ಯಾಗ. ಏನ್ರಿ ಇವ್ರ ಫೋಟೋ ಹಾಕಿರಲಿಲ್ಲ ಅಂದ್ರೆ ಅದಕ್ಕೆ ಆ KPSC ಮೆಂಬರ್ ಹೇಳ್ತಂತ, ಇವ್ರ ಪುಣ್ಯದಿಂದ ಸಾಕಷ್ಟು ಅನುಕೂಲ ಆಗಿದೆ ನನಗೆ, ಅದಕ್ಕೆ ಇಬ್ಬರೇ ನನಗೆ ಅನ್ನೋದು ಆತುರ ಹೇಳ್ತಾನೆ. ಅಂದ್ರೆ ಈ KPSC ಮೆಂಬರ್ಸ್ ಈಗ ಇದಕ್ಕೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡುವುದಿಲ್ಲ. ಅವ್ರ ಮುಖ್ಯಮಂತ್ರಿಗಳು ಮಾಡಬೇಕು ಸಂಪೂರ್ಣವಾಗಿ ಈ ಏನು ಮರುಪರೀಕ್ಷೆ ಮಾಡಿ ಎಲ್ಲ ಎಲ್ಲ ಪಾಯಿಂಟ್ ಇದ್ರೆ ಮಾತ್ರ ಹೇಳಿ, ಜನರಲ್ ಆಗಿ ಏನು ವಿದ್ಯಾರ್ಥಿಗಳೇನು ಇವತ್ತು ಉಪವಾಸ ಕೂತಾರಲ್ಲಿ ಧರಣಿ ಕೂತಾರೋ ನ್ಯಾಯ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಗೆ ವಿಶ್ವಾಸ ಇದೆ. ಅವ್ರು ಯಾಕಂದ್ರೆ ಯಾವಾಗಲೂ ಮಾತಾಡೋದು ಅಹಿಂದ ಈ ಅಹಿಂದದವರೇ ಬಹಳ ಹೆಚ್ಚು ಅದರಲ್ಲಿ ಹಾನಿಗೊಳಗಾಗಿದ್ದಾರೆ. ಇವತ್ತು ನಿಮ್ಮ ನಿಜವಾದ ಅಗ್ನಿ ಪರೀಕ್ಷೆ KPSC ಮರು ಪರೀಕ್ಷೆ ಮಾಡ್ತಿರೋ ಇಲ್ಲ ಅಂದ್ರ ಮೇಲೆ ನಿಂತಿದೆ. ಅಧ್ಯಕ್ಷರೇ, KPSC ಬಗ್ಗೆ ಸುಮಾರು ಅಶೋಕ್ ಅವರು ಸುಮಾರು ಅವರ್ಸ್ ಟುಗೆದರ್ ಡಿಬೇಟ್ ಮಾಡಿದ್ದಾರೆ, ತುಂಬಾ ಜನ ಮಾತಾಡಿದ್ವಿ. ಕಾರಣ ಇಷ್ಟೇ, ವರ್ಷಾನ್ಗಟ್ಲೆ ಕಾಯ್ತಾರೆ ನಾನೇನೋ ಒಂದು ಅಧಿಕಾರಿ ಆಗಬೇಕು ಅಂತ. ವರ್ಷಾನ್ಗಟ್ಲೆ ಎಷ್ಟು ಟುಗೆದರ್. ಜೊತೆಗೆ ಬೆಂಗಳೂರಿನಲ್ಲಿ ಕೋಚಿಂಗ್ಗೆ 2.5 ಲಕ್ಷ ಕೊಡಬೇಕು. ಕ್ಲಾಸ್ಗೆ ಕೋಚಿಂಗ್ ಹೋಗ್ಬೇಕಾದ್ರೆ 2.5 ಲಕ್ಷ. ಇಲ್ಲ, ನನ್ನ ತಮ್ಮ ಮಗ ಹೋಗಿದ್ದಾನೆ, 2.5 ಲಕ್ಷ ಕೊಟ್ಟು ಹಗಲಿನಲ್ಲೂ ಓದ್ತಾರೆ, ರಾತ್ರಿ 1 ಗಂಟೆ 2 ಗಂಟೆ ತನಕ ಓದ್ತಾರೆ. ಆ ಮಕ್ಕಳಿಗೆ ಇವತ್ತು KPSCನಲ್ಲಿ ಕನ್ನಡದಲ್ಲಿ, ಬೇರೆ ಭಾಷೆಯಲ್ಲ, ಬೇರೆ ಸಬ್ಜೆಕ್ಟ್ ಅಲ್ಲ, ಈ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸುಮಾರು 59-60 ಮಿಸ್ಟೇಕ್ ಮಾಡಿ ಅವ್ನು 100ರಲ್ಲಿ 50 ಮಾರ್ಕ್ಸ್ ಕಳ್ಕೊಂಡ್ರೆ ಅವನೇನ್ ಸೆಲೆಕ್ಟ್ ಆಗ್ತಾನೆ? ಹಾಗೆ ನಾನೇನ್ ಹೇಳ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಹೋಗಿದ್ದಾರೆ, KET-ನಲ್ಲಿ ಅಂತ ಹೇಳಿದ್ದಾರೆ. ನಾನು ಅವರಿಗೆ ವಿನಂತಿ ಇಷ್ಟೇ, ಸರ್ಕಾರ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಡಿಸಿಷನ್ ತಗೊಂಡ್ರೆ ಕೋರ್ಟ್ ಆಟೋಮೆಟಿಕ್ ಇನ್ಫೆಕ್ಷನ್ ಆಗ್ತದೆ. ಅದು ಆಟೋಮೆಟಿಕ್ ಇನ್ಫೆಕ್ಷನ್ ಆಗ್ತದೆ, ಅದೇನು ಸಮಸ್ಯೆ ಇಲ್ಲ. ಅದರಿಂದ ದಯಮಾಡಿ
ಅದನ್ನ ಮುಂದಿಟ್ಕೊಳ್ಳೋದೇನು ಬೇಡ. ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಪರವಾಗಿ ಅನ್ಎಂಪ್ಲಾಯ್ಡ್ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಇದೆ. ಹಾಗಾಗಿ ರೀ ಎಕ್ಸಾಮಿನೇಷನ್ ಮಾಡಬೇಕು ಅಂತ ನಾನು ಒತ್ತಾಯ. ಜೊತೆಗೆ ಯಾರು ಅಧಿಕಾರಿ ಡಿರಿಲೇಷನ್ ಡ್ಯೂಟಿ ಮಾಡಿದ್ದಾರೆ, ಡಿರಿಲೇಷನ್ ಡ್ಯೂಟಿ ಈ ಶುಡ್ ಪ್ಲೇಸ್ ಅಂಡರ್ ಸಸ್ಪೆನ್ಷನ್ ಇಮಿಡಿಯೇಟ್ಲಿ. ಇದು ನಮ್ಮ ಕರ್ನಾಟಕದ ಜನತೆ ಡಿಮ್ಯಾಂಡ್. ನಾನು ಒಬ್ಬದಲ್ಲ, ಲಕ್ಷಾಂತರ ಜನತೆ ಡಿಮ್ಯಾಂಡ್. ಯಾರೋ ಒಬ್ಬ ಏನಾಗಬೇಕು ಜನ ಅಲ್ಲ ಅಧ್ಯಕ್ಷ. ಒಂದು ನಿಮಿಷ, ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಇಡೀ ಸಾವಿರಾರು ಜನಕ್ಕೆ ಅನ್ಯಾಯ ಆಗುತ್ತೆ. ಅವ್ನ ಸರ್ವಿಸ್ ನಮಗೆ ಬೇಕಾ? ಅವ್ನು ಯಾವ ರಾಜ್ಯನೋ ವಾಪಸ್ ಕಳಿಸ್ಬಿಡಿ, ನಮ್ಮ ರಾಜ್ಯಕ್ಕೆ ಬೇಡ. ದಯಮಾಡಿ ರಿಎಕ್ಸಾಮಿನೇಷನ್ ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಮಾನ್ಯ ಅಧ್ಯಕ್ಷರೇ, ಇಲ್ಲೆಲ್ಲ ಆಗೋದಿಲ್ಲ, ಕೂತ್ಕೊಳ್ಳಿ. ಅಲ್ಲ, ನೀವು ಮಾತು ಬೇಗ ಮುಗಿಸಿ ಪಾಯಿಂಟ್. ಅಧ್ಯಕ್ಷರೇ, ಈ KPSC ಸಾಕಷ್ಟು ಚರ್ಚೆ ಮೊನ್ನೆನೂ ಕೇಳಿದ್ವಿ, ಈಗೂ ಕೇಳಿದ್ವಿ. ಇದರ ಅರ್ಥ ಏನು ಅನಿಸ್ತದ ಅಂದ್ರೆ, ಅಷ್ಟೆಲ್ಲ ಅವರು IAS KAS ಆಗಿ ಅಲ್ಲಿ KPSC ಆಗಿ ಬಂದಿರ್ತಾರೆ. ಅವ್ರಿಗೆ ಕನ್ನಡ ಟ್ರಾನ್ಸ್ಲೇಷನ್ ಬರಂಗಿಲ್ಲ ಅಂತ ನನಗೇನು ಅನ್ಸಂಗಿಲ್ಲ. ಅದರ ಪರ್ಪಸ್ ಬಡವರು 1-2 ಅನ್ನ ಹಾಕು ಅನ್ನುವಂಥ ಮಕ್ಕಳು ನಮಗೆ ದುಡ್ಡು ಎಲ್ಲಿ ಕೊಡ್ತಾರ? ಅದಕ್ಕೆ ಇವ್ರಿಗೆ ಫೇಲ್ ಮಾಡ್ಬೇಕನ್ನುವಂಥ ದುರುದ್ದೇಶದಿಂದ ಆ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪ್ಯಾರ ಅಂತ ನನಗೆ ಅನಿಸ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ರು, ಆ KPSC ಸ್ವಾಯತ್ತ ಸಂಸ್ಥೆ ನಮಗೇನು ಮಾಡಕ್ ಬರಂಗಿಲ್ಲ ಅಂತ ಹೇಳಿದರು. ಇರ್ಲಿ, ಈ ಕಾನೂನನ್ನು ಕೈ ತಗೊಳಕ್ ಬರ್ತದೆ ನಮ್? ಈಗ ಒಬ್ಬ ಮುಖ್ಯಮಂತ್ರಿ ಆಗಲಿ ಅಥವಾ ಜಡ್ಜ್ ಆಗಲಿ ಕೊಲೆ ಮಾಡಕ್ ಬರ್ತದನೋ? ಕೊಲೆ ಮಾಡಿದ್ರೆ ಅದು ಕಾನೂನು ಬಾಹಿರನಲ್ಲ. ಇವರು KPSC ಅವರು ಬರೇ ಒಂದು ಕೊಲೆ ಮಾಡಿಲ್ಲ, 7 ಕೋಟಿ ಕನ್ನಡಿಗರ ಭಾಷೆಯನ್ನ ಕೊಲೆ ಮಾಡಿದ್ದಾರೆ. ಅದಕ್ಕೆ ತಾವು ದಯಮಾಡಿ ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ರಿ ಅನ್ನುವಂಥದ್ದನ್ನ ಬಡವರ ಪರ, ರೈತ ಮಕ್ಕಳು, ಕೂಲಿಕಾರ ಮಕ್ಕಳು, ದಲಿತ ಮಕ್ಕಳು, ಉತ್ತರ ಕರ್ನಾಟಕ ಈ ಕಡೆ ಹಳ್ಳಿ ಒಳಗ ಬಂದ ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತಾರೆ. ತಮ್ಮ ತಾಯಿ ತಂದೆಯನ್ನ ಮುಪ್ಪಿನ ಕಾಲಕ್ಕೆ ಸಾಕ್ಬೇಕನ್ನುವಂತ ದೃಷ್ಟಿಯೊಳಗ ಅವ್ರಿಗೆ ಅನ್ಯಾಯ ಮಾಡಬೇಡ್ರಿ, ಇನ್ನೊಮ್ಮೆ ರೀಕಂಡಕ್ಟ್ ಮಾಡ್ರಿ ಅನ್ನುವಂತ ಆಗ್ರಹವನ್ನ ಮಾಡ್ತಾನೆ. 59 ಸೆಕ್ರೆಟರಿ ಆಕ್ಟ್ ಮಾಡಿಲ್ಲ ಅಂತ ಇಲ್ಲ, ಚರ್ಚೆ ಅಲ್ಲ ಸರ್. KPSC ಸೆಕ್ರೆಟರಿ, ಆ ಸೆಕ್ರೆಟರಿ ಕ್ರಮ ವಹಿಸಿಲ್ಲ ಅನ್ನೋದನ್ನೇ ಅವರೇ ಆಪಾದನೆ ಮಾಡಿದ್ದಾರೆ ಸರ್. ಅದೇ ಸರ್, ದ ಎಂಟೈರ್ ಪ್ರೊಸೆಸ್ ಇಟ್ ಸೆಲ್ಫ್ ಇಸ್ ವಾಟ್ ವಿ ಆರ್ ಕ್ವೆಶ್ಚನಿಂಗ್ ಆಫ್. ಇದರಲ್ಲಿ ವಿ ಬೋತ್ ಆರ್ ಆನ್ ದ ಸೇಮ್ ಸೈಡ್, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಸೊ ಅದರಿಂದ ಅಧ್ಯಕ್ಷರೇ, ಇದು ಮತ್ತೆ ಅದಾದ್ಮೇಲೆ ನಾವು ಕೂಡ ಸಲಹೆ ಕೇಳಿದ್ವಿ ಲೀಗಲ್ ಟೀಮಲ್ಲಿ. ಅವರು ಅಷ್ಟರಲ್ಲಿ ಅವರು ಏನು ಸರ್, ಇವರು ಮಾನ್ಯ ಸದಸ್ಯರು ಏನು ಹೇಳ್ತಾ ಇದ್ರು, CID ಕೊಡಕ್ಕೆ ವಿಳಂಬ ಮಾಡಿದ್ರೆ ಅಂಥದ್ದು ಯಾವುದೇ ಆಗಿಲ್ಲ ಸರ್. ವಿಳಂಬನೂ ಆಗಿಲ್ಲ ಅಥವಾ ನಮ್ಮ ಗಮನಕ್ಕೂ ತಂದಿಲ್ಲ ಅವರು. ಅಷ್ಟರಲ್ಲಿ ಕ್ಯಾಂಡಿಡೇಟ್ಸೇ ಮುಂಜಾಗ್ರತವಾಗಿ ಒಬ್ಬ ಕ್ಯಾಂಡಿಡೇಟ್ ಹೈಕೋರ್ಟಿಗೆ ಹೋದ, ಅವ್ರ ವಿರುದ್ಧವಾಗಿ ಇನ್ನೊಬ್ರು ಹೋಗಿದ್ರು. ಆ್ಯಂಡ್ ನಾವು ಆರ್ಡರ್ ಇಶ್ಯೂ ಮಾಡಿದ್ದು ಕೂಡ ಭಾಳ ಜಾಗೃತವಾಗಿ ಸಬ್ಜೆಕ್ಟ್ ಟು ವಾಟ್ ಕೋರ್ಟ್ ಡಿಸೈಡ್ಸ್ ಅಂತಾನೆ ಹೇಳಿದ್ದೀವಿ ಅಧ್ಯಕ್ಷರೇ, ಅದು KPSC. ಬಟ್ ಕನ್ಕ್ಲೂಡಿಂಗ್ ಅಧ್ಯಕ್ಷರೇ, ಇದು ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಅಂತ ಎಲ್ಲರೂ ಒಪ್ತೀವಿ. ಅದಕ್ಕೋಸ್ಕರನೇ ನಾವು ರಿಫಾರ್ಮ್ಸಿಗೆ ಬದ್ಧರಾಗಿದ್ದೇವೆ. ಕಾನ್ಸ್ಟಿಟ್ಯೂಷನಲಿ ನಾವು ಏನು ಮಾಡ್ಬೋದು ಮತ್ತು ಲೀಗಲಿ ನಾವು ಏನು ಮಾಡ್ಬೋದು ಅದನ್ನ ಪರಿಶೀಲನೆ ನಾವು ಮಾಡ್ತೀವಂತ ಮುಂದೆನೂ ಹೇಳಿದ್ದೀವಿ, ಹಿಂದೆನೂ ಹೇಳಿದ್ದೀವಿ ಅಧ್ಯಕ್ಷರೇ. ಇದು ನಾನು ಹೇಳ್ದಂಗೆ ಈ ಎಕ್ಸಾಮ್ ಬಗ್ಗೆ ಏನು ತಾವು ಪ್ರಸ್ತಾಪನೆ ಮಾಡಿದ್ದೀರಾ, ಇದು ಹಲವಾರು ಬಾರಿ ನಾನು ಲೀಗಲ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅದು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಅದೇನಾಗುತ್ತೆ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ದು ಇದೆ ಅಧ್ಯಕ್ಷರೇ, ನಮ್ಮ ಇಲಾಖೆದು ಇರೋದ್ರಿಂದ ಅದಕ್ಕೆ ನಾನು ಹೇಳ್ತಾ ಇರೋದು. ಅಂಡ್ ನೀವು ಹೇಳಿದಾಗ 4.5 years ತಗೋತಾ ಇದೆ ಒಂದೊಂದು ಎಕ್ಸಾಮಿಗೆ ಸರ್. ಹೋದ ಬಾರಿ ಇದ್ರ ಬಗ್ಗೆ ಈಗ ಸುರೇಶ್ ಕುಮಾರ್ ಅವರಿಲ್ಲ, ಅವರೇ ಸರ್ಕಾರದಲ್ಲಿ KPSC ಮುದ್ಗೆ ಹಾಕ್ತೀನಿ ಅಂತ ಹೋಗಿದ್ರು. ಈ ವ್ಯವಸ್ಥೆ ಇದೆ, ಅವಾಗ ಆಡಳಿತ ವರ್ಷದಲ್ಲಿ ಅವರು ಇದ್ರು. ಸೊ ಅದರಿಂದ ಏನೇ ಇದ್ರು ಅಧ್ಯಕ್ಷರೇ, ನಮ್ಮ ಯುವಕರ ಭವಿಷ್ಯಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಇಲಾಖೆನಲ್ಲಂತೂ ಯಾವುದೇ ಲೋಪ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿದೆ. ಅದನ್ನ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷ, ಒಂದೇ ನಿಮಿಷ ಅವ್ರಿಗೆ. ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ತಪ್ಪುಗಳ ಬಗ್ಗೆ ಹೇಳಿದ್ದಾರೆ. ನಾನು ಈಗ ಅವ್ರಿಗೆ ಕ್ಲಾರಿಫಿಕೇಶನ್ ದಾಖಲೆ ಕಳಿಸ್ಕೊಟ್ಟಿದ್ದೀನಿ. 59 ತಪ್ಪುಗಳು, 79 ತಪ್ಪುಗಳ ಬಗ್ಗೆ ದಾಖಲೆ ಕೊಟ್ಟಿದ್ದೀನಿ ಅವ್ರಿಗೆ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಇಟ್. ಅಲ್ಲ ಸರ್, ಒಂದೇ ನಿಮಿಷ ಕೊಟ್ಟಿದ್ದೀನಿ. ಅವರು ಅವ್ರ ಬಗ್ಗೆ ಕೈ ತೋರಿಸಿದ್ರು. ಅಂದ್ರೆ 3 ತಪ್ಪಾಗಿದೆ ಅಂತ ಹೇಳಿದ್ರು. ಅದೇ ಕರೆಕ್ಟ್ ಸರ್. ಎಕ್ಸಾಂಪಲ್ ನೀವು ಕರೆಕ್ಟ್ ಅಲ್ಲ, ನೀವು ಅವ್ರು ಹೇಳಿದ್ದು ಒಪ್ತೀರಾ ಅಥವಾ ನಾನು ಕೊಟ್ಟಿದ್ದ ದಾಖಲೆಗಳು ಒಪ್ತೀರಾ? ಅದನ್ನ ದಯವಿಟ್ಟು ಹೇಳಿ. ಅದನ್ನ ಹೇಳಿದ್ರೆ ಸ್ವಲ್ಪ ನಮಗೂ ಅರ್ಥ ಆಗ್ತದೆ. ಯಾಕಂದ್ರೆ
ನಮ್ಮ ಓಡದು ಸಿದ್ದು 7 ಕೋಟಿ ಕನ್ನಡಿಗರ ಮಾನ ಮರ್ಯಾದೆ ಪ್ರಶ್ನೆ ಇದು. ನಮಗೆ ಅದನ್ನ ಬಡವರು, ಇವರೆಲ್ಲರೂ ಬಡವರೇ, ಇವರೆಲ್ಲರೂ ಬಡವರೇ. ನೀವು ತಮ್ಮನ್ನು ಭೇಟಿ ಮಾಡಿದ್ದಾರೆ. ಸುಮ್ಮನೆ ಒಂದೇ ಒಂದು ಎಕ್ಸಾಂಪಲ್, ಮುಖ್ಯಮಂತ್ರಿಗಳೇ ಹೇಳಿ ನಾವೆಲ್ಲ ಹಳ್ಳಿಯಿಂದ ಬಂದಿದ್ದವರು. ನಾನು ಪ್ರಶ್ನೆ ತಾವು ಹೇಳಿದ್ದು, ನನ್ನಲ್ಲ, ನಿಮ್ಮನ್ನ ಹೇಳಿದ್ದು. ನಾನು ಸಿಟಿ ಅಲ್ಲಪ್ಪ, ಜಾಲಹಳ್ಳಿ. ಈಗ ಕಾರ್ಪೊರೇಷನ್ ಔಟ್ ಇದೆ ನೋಡಿ. ಅವರು ತಜ್ಞರು, ಅವ್ರು ಏನ್ ಮಾಡೋದು, ಎಲ್ಲ ವಿಚಾರಕ್ಕೂ ಎಂಟ್ರಿ ಸರ್ವ. ಅದೇನೋ ಒಂದೇನಾದ್ರು ಬಿರ್ದು ಕೊಟ್ಬಿಡಿ ಸನ್ಮಾನ್ಯ. ಪಾಯಿಂಟ್ ಆಫ್ ಆರ್ಡರ್ ಎಕ್ಸ್ಪರ್ಟ್ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಷ್ಟನ್ನ ಕ್ಲಾರಿಫೈ ಮಾಡಿ. ನಾನು ಕೊಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀನಿ ನಿಮ್ಮ ಹತ್ರ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಹಳ್ಳಿಯಿಂದ ಬಂದಿರೋಂತೆ, ಇಲ್ಲಿ ಎರೆಹುಳು ಅಂತ ಇರ್ಬೇಕಾಯ್ತು ಸರ್, ಮಣ್ಣು ಹುಳು ಅಂತ ಹಾಕಿದ್ದಾರೆ. ಮಣ್ಣಲ್ಲಿ ಎಷ್ಟೆಷ್ಟು ಹುಳುಗಳು ಇರ್ತವೆ, ಅಲ್ಲಿ 1000 ಇರ್ತವೆ. ಆಮೇಲೆ ಈಶಾನ್ಯ ರಾಜ್ಯಗಳು ಅಂತ ನಾವ್ ಹೇಳೋದು, ಇವರು ಬರೆದಿದ್ದಾರೆ ಉತ್ತರ ಪೂರ್ವ ರಾಜ್ಯಗಳು. ಆಮೇಲೆ ಅಮೆರಿಕಾದ ಅಧ್ಯಕ್ಷ ಅಲ್ಲ, ಅಮೆರಿಕಾದ ರಾಷ್ಟ್ರಪತಿ ಯಾರು, ಎಲ್ಲ ಈ ತರ ತಪ್ಪುಗಳು ಕೊಟ್ಬಿಟ್ಟು ಮೂರೇ ಮೂರು ತಪ್ಪು ಅಂತಾರಲ್ಲ. ದಯವಿಟ್ಟು ಅದಕ್ಕೆ ನೀವು ಅದನ್ನ, ನಾನು ಈಗ ದಾಖಲೆ ಕೊಟ್ಟಿದ್ದೀನಿ, ಅದನ್ನ ದಯವಿಟ್ಟು ಸರಿನೋ ಇಲ್ಲೋ ಹೇಳಿ, ರಾಜ್ಯದ ಜನತೆಗೆ ಒಂದು ಮೆಸೇಜ್ ಹೋಗಿ ದಯವಿಟ್ಟು. ಆಮೇಲೆ ಎಕ್ಸಾಮ್ ಮಾಡಿ ಅಷ್ಟೇ. ಉತ್ತರ ಕೊಡ್ತಾರಲ್ಲ ಈಗ ಮಾನ್ಯ ಅಧ್ಯಕ್ಷರೇ. ರಂಗನಾಥ್ ಕೂತ್ಕೊಳ್ಳಿ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್. ಸಿದ್ದೆ ನೆಕ್ಸ್ಟ್ ರೆಡಿ. ಎಷ್ಟು ತಪ್ಪುಗಳಿದ್ದಾವೆ ಅನ್ನತಕ್ಕಂಥದ್ದು ಬರಬೇಕು. ಮೈಕ್ ಕೊಡಪ್ಪ, ಸೌಂಡ್ ಕೊಡ. ಕೇಳಿಸ್ತಾ ಇಲ್ವಾ? ಯಾರಿಗೆ ಕೇಳುದಿಲ್ಲ ದಯವಿಟ್ಟು ಇಯರ್ಫೋನ್ ಹಾಕಿ ಕಿವಿಗೆ, ಕೇಳ್ತದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಪತ್ರಿಕೆಯಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ತಪ್ಪುಗಳಿದ್ದೋ 59 ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿತ್ತು. ನೀವು ಹೇಳೋ ಪ್ರಕಾರ 79 ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ಇಟ್, ದಿ ಕರೆಕ್ಟ್ನೆಸ್ ಆಫ್ ದಿ ನಂಬರ್ಸ್. ಅವ್ರು ಕೊಟ್ಟಿರೋದು ಹೇಳಿದೆ ನಾನು. ತಜ್ಞರ ಸಮಿತಿಯವರು ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ 10 ತಪ್ಪುಗಳಿದ್ದಾವೆ ಅಂತ ಹೇಳಿದ್ದಾರೆ. ಎರಡನೇ ಸಾರಿ ಎಕ್ಸಾಮಿನೇಷನ್ ಮಾಡಿದಾಗ ತಜ್ಞರ ಸಮಿತಿ ಮತ್ತೆ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಅವರು 6 ತಪ್ಪುಗಳಿದ್ದಾವೆ, ಗ್ರೇಸ್ ಮಾರ್ಕ್ಸ್ ಕೊಡಿ ಅವ್ರಿಗೆ, 6 ತಪ್ಪುಗಳಿಗೂ ಮಾಡಿಬಿಟ್ಟಿದ್ದಾರೆ, ಅದನ್ನ ಸರ್ವ್ ಮಾಡಿ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ದು ನಾನು. ಆಮೇಲೆ ನಾನು ಎಲ್ಲೂ ಕೂಡ ಮರುಪರೀಕ್ಷೆ ಮಾಡದೇ ಇಲ್ಲ ಅಂತ ಹೇಳಿಲ್ಲ. ನಾನು ಮರುಪರೀಕ್ಷೆ ಮಾಡದೇ ಇಲ್ಲ ಅಂತ. ಈಗ ಮೊದಲನೇ ಸಾರಿ ನನ್ನ ಗಮನಕ್ಕೆ ಬಂದಾಗ ಕನ್ನಡದಲ್ಲಿ ಇಷ್ಟೊಂದು ತಪ್ಪುಗಳಾಗಿದ್ದಾವೆ ಭಾಷಾಂತರದಲ್ಲಿ ಅಂತ ನನ್ನ ಗಮನಕ್ಕೆ ಬಂದಾಗ, ಅಭ್ಯರ್ಥಿಗಳು ನನ್ನ ಗಮನ ಸೆಳೆದಾಗ, ನಾನು ಚೇರ್ಮನ್ ಅನ್ನು ಕರೆದೆ, KPSC ಚೇರ್ಮನ್ ಅನ್ನು ಕರೆದು, ನೋಡಪ್ಪ ಇಷ್ಟೊಂದು ತಪ್ಪುಗಳಾಗ್ಬಿಟ್ಟಿದ್ದಾವೆ, ನೀವು ನೋಡ್ಕೊಂಡು ಹೆಂಗೆ ಕೂತಿರ್ತೀರಿ ನೀವು ಚೇರ್ಮನ್ ಅವರವರು, ಇದು ಯಾರಿಗೂ ಅನ್ಯಾಯ ಆಗೋದು? ನಿಮ್ಗೆ ಯಾರಿಗೂ ಅನ್ಯಾಯ ಆಗಲ್ಲ. ಅಲ್ಟಿಮೇಟ್ಲಿ ಯಾರು ಪರೀಕ್ಷೆ ಬರೆದಿರ್ತಾರೆ ಪಾಪ, ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದ್ದಾರಲ್ಲ, ಅಭ್ಯರ್ಥಿಗಳಿದ್ದಾರಲ್ಲ, ಅವರು ಬಡವರ ಕುಟುಂಬದಿಂದ ಬಂದಂಥವ್ರು, ಹಳ್ಳಿಗಾಡಿನಿಂದ ಬಂದಂಥವ್ರು, ಹಿಂದುಳಿದ ವರ್ಗದಿಂದ ಬಂದಂಥವ್ರು, ಪರಿಶಿಷ್ಟ ಜಾತಿಯಿಂದ ಬಂದಂಥವ್ರು ಅಂತ ಹೇಳಿದ ಮೇಲೆ ಮರುಪರೀಕ್ಷೆ ಮಾಡೋದು. ಆ ಮರುಪರೀಕ್ಷೆನಲ್ಲೂ ಕೂಡ ತಪ್ಪಾಗಿದೆ ಅಂತೇಳಿ ಬಂದು ನನಗೆ ಭೇಟಿ ಮಾಡಿದ್ದಾರೆ. ನಾನೇನು ಹೇಳಿದ್ದೀನಿ, ನಾನು ಮರುಪರೀಕ್ಷೆ ಮಾಡಲ್ಲ ಅಂತ ಹೇಳಿಲ್ಲ, ನಾನು ಮಾಡಲ್ಲ ಪರೀಕ್ಷೆನ, ಅಥವಾ ಅವರಿಗೆ ಸೂಚನೆ ಕೊಡಲ್ಲ ಅಂತಲೂ ಹೇಳಿಲ್ಲ. ಆದರೆ ಎರಡನೇ ಪರೀಕ್ಷೆ ಆದಮೇಲೆ, ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದರಲ್ಲಿ ಇಂಗ್ಲೀಷು ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆ, ಕನ್ನಡದ ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆ 2 ಥರ ಇರ್ತವೆ. ಒಂದು
ತರ್ಜುಮೆ ಮಾಡಿರ್ತಕ್ಕಂಥದ್ದು ಕನ್ನಡಕ್ಕೆ ಸರಿ ಇಲ್ಲ, ಅದರಿಂದ ತಪ್ಪುಗಳಿದ್ದಾವೆ, ಅದರಿಂದ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು. ನಮಗೆಲ್ಲ ಅನ್ಯಾಯ ಆಗ್ತದೆ ಇದು ಅಂತ, ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರು. ಇನ್ ದಿ ಮೀನ್ ವೈಲ್ ಎರಡನೇ ತಜ್ಞರ ಸಮಿತಿ ವರದಿ ಕೊಟ್ಟ ಮೇಲೆ, ಶಿಫಾರಸು ಮಾಡಿದ್ಮೇಲೆ ನಾನು 6 ತಪ್ಪುಗಳಿದ್ದಾವೆ, ಇದನ್ನ ಎಂಥದ್ದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಲೋಕಾಯುಕ್ತದವರೇ, ನಾವೆಲ್ಲ ಸರ್ಕಾರ ತಕ್ಕ ಇದಲ್ಲ ಅಲ್ಲ, ಎಂಥದ್ದು ಲೋಕಸೇವಾ ಆಯೋಗದವರೇ ಅದನ್ನು ಒಂದು ಪ್ರಿಲಿಮಿನರಿನಲ್ಲಿ ಮೇನ್ ಪರೀಕ್ಷೆಗೆ ಬರ್ರಿ ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ ಚಾಲೆಂಜ್ ಆಗಿದೆ. ಚಾಲೆಂಜ್ ಆಗಿ KIT-ನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅದನ್ನು ಚಾಲೆಂಜ್ ಮಾಡಿ KIT-ನವರು ಏನು ಹೇಳಿದ್ದಾರೆ ಅಂತಂದರೆ, ಮೊನ್ನೆ 10ನೇ ತಾರೀಕಿಗಿತ್ತು ಕೇಸು, 10ನೇ ತಾರೀಕು ಅದು ಆರ್ಗ್ಯುಮೆಂಟ್ ಆಗಿ ಪಾರ್ಟರ್ಡ್ ಆಗಿ ನಾಳೆಗೆ ಹೋಗಿದೆ, 13ನೇ ತಾರೀಕು ಹೋಗಿದೆ. ಫಾರ್ ಫರ್ದರ್ ಆರ್ಗ್ಯುಮೆಂಟ್ಸ್ ಕಾಲ್ ಆನ್ 13/3/2025 ಅಂತ ಹೋಗಿದೆ. ಈಗ ನಾನು ಯಾವತ್ತೂ ಕೂಡ ಇದನ್ನ ಅಧಿಕಾರಿಗಳನ್ನು ವಹಿಸ್ಕೊಂಡ ಮಾತಾಡೋದಾಗಲಿ ಅಥವಾ KPSC-ನ ವಹಿಸ್ಕೊಂಡು ಮಾತಾಡೋದಾಗಲಿ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ನ್ಯಾಯ ಇದೆ ಅದಕ್ಕೆ ನ್ಯಾಯಕ್ಕೋಸ್ಕರ ನ್ಯಾಯವಾಗಿ ಹೇಳ್ತಕ್ಕಂಥದ್ದು. ಅದಕ್ಕೆ ನಾನು ಏನು ಹೇಳಿದ್ದೀನಿ, ಯಾರು ಭಾಷಾಂತರಕಾರರಿದ್ದಾರೆ ಅವ್ರು ತಪ್ಪು ಮಾಡಿದರೆ ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅಂತ ಹೇಳಿದ್ದೀನಿ. ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಿದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ, ಅವ್ರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಟ್ ಕೂಡ ಮಾಡಿ ಅಂತ ಹೇಳಿದ್ದಾರೆ. ಬರೀ ಭಾಷಾಂತರ ಮಾಡಿದ್ರೆ ಉಪಯೋಗಿಲ್ಲ ಸರ್. ಭಾಷಾಂತರಕಾರ ನಾನು ಪರ್ಟಿಕ್ಯುಲರ್ ಆಗಿ ಇದು ಹೇಳ್ತಾ ಇದ್ದೀನಪ್ಪ. ಭಾಷಾಂತರ ಮಾಡಿದವರಿಗೆ ಬೇರೆಯವರು ತಪ್ಪು ಮಾಡಿದ್ರೆ ಅವ್ರ ಮೇಲೂ ಕ್ರಮ ತಗೋತೀವಿ. ಈಗ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀರಿ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀರಿ. ಅವ್ರ ಮೇಲೆ ತಗೋಬಾರ್ದು ಅಂತ ಏನಿಲ್ಲ. ನಾನು ಇದನ್ನ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾಷಾಂತಕಾರರು ಇಂದ ಈಗ ಎಲ್ಲ 384 ಜನ ಗೆಜೆಟೆಡ್ ಪ್ರೊಬೇಷನರ್ಸ್ ಎಲ್ಲಿ ಆಗಿರೋದು, ಏನು ಈ ವಿಷಯ ಪ್ರಸ್ತಾಪ ಆದದ್ದು ಯಾಕೆ ಹೆಚ್ಚಾಗಿ? ಕನ್ನಡ ಭಾಷಾಂತರದ್ದಲ್ಲ, ತಪ್ಪುಗಳನ್ನು ಮಾಡಿಬಿಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ಭಾಷಾಂತರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.